ಜಸ್ಟ್ ಒಂದೇ ಮಂದಿರಮ್ಗೆ ಪರವಾಗಿಲ್ಲ ಗುರು, ಚೆನ್ನಾಗಿ ಕಾಣಿಸ್ತದೆ. ಮೇಸ್ತ್ರಿ ತರ ಕಾಣಿಸ್ತಿಲ್ಲ ಅಲ್ಲ. ಜಾಗ ಬಿಟ್ರಪ್ಪ ಹೋಗ್ಲಿ. ನನ್ನ ಕೈಲೇ ನಂಬಾಗ್ತಿಲ್ಲ. ಮಿನಿಮಮ್ 2 ರಿಂದ 3 ಜನ, ಅದು ಕನ್ನಡದವರು. ಹೆಲೋ ಗೈಸ್, ವಾಟ್ಸ್ ಅಪ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಫ್ ಡೆಲ್ವ್ ಇನ್ ದುಬೈ. ಸೊ ಇವತ್ತು ನಾವಿರೋದು ದುಬೈನ ಓಲ್ಡ್ ಪಾರ್ಟ್ ಅಲ್ಲಿ. ಸೊ ಮತ್ತೆ ಇವತ್ತು ನಾನು ನಿಮ್ಮ ಕರ್ಕೊಂಡು ಹೋಗ್ತಿರೋಂಥ ಪ್ಲೇಸು ಗೋಲ್ಡ್ ಸೂಕ್. ಯಾಕಂದ್ರೆ ಜಸ್ಟ್ ಒಂದೇ ಒಂದು ದಿರಮಿಂದ ಇಲ್ಲಿ ಸ್ಟಾರ್ಟ್ ಆಗುವಂಥ ಬೋಟ್ ರೈಡ್ನ ಇವತ್ತು ಎಂಜಾಯ್ ಮಾಡೋಣ. ಇದೆಲ್ಲ RTA ಬೋಟೇನೆ. ಅಂದರೆ ಈ ಕಡೆಯಿಂದ ಆ ಕಡೆಗೆ ಜಸ್ಟು 1 ದಿರಮ್ ಕೊಟ್ಟರೆ ನಿಮ್ಮನ್ನು ಈ ಕಡೆಯಿಂದ ಆ ಕಡೆಗೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಬೋಟ್ ರೆಡಿ ಇದೆ. ಸೊ ಇದು ಗೋಲ್ಡ್ ಸೂಕಿಗೆ. ಓಕೆ, ನೀರಿದೆ ಇವರು, ಭಯ ಆಗುತ್ತೆ. ತಡಾರ್ ಸ್ಟಾರ್ಟ್ ಆಯಿತು. ಮೂವ್ ಆಗ್ತಿದೆ ಬೈ. ಜಸ್ಟ್ ಒಂದೇ ಮಂದಿರಮ್ಗೆ ಬೋಟ್ ಈ ಕಡೆಯಿಂದ ಆ ಕಡೆ ಕರ್ಕೊಂಡು ಹೋಗುತ್ತೆ. ನೀವು ಮೆಟ್ರೋದಲ್ಲಿ ಹೋಗ್ತೀರಾ ಅಂತ ಅಂದ್ರೂ 1 to ಡಬಲ್ ಖರ್ಚಾಗುತ್ತೆ ಗುರು ಇದಕ್ಕೆ. Later. ಸ್ಟಾಪ್ ಆಯಿತು. ಫಸ್ಟ್ ಟೈಮ್ ರೈಡ್ ಮಾಡ್ತಿದ್ದಾಗ ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ನೀರಿಗೂ ಆ ಬೋಟಿಗೂ ಇಷ್ಟು ಸ್ವಲ್ಪ ಗ್ಯಾಪ್ ಇರುತ್ತೆ. ಸೊ ಒಂದು ಜಂಪಿಂಗ್ ಮಾಡಬೇಕಂದ್ರೆ ಅಪ್ಪಿತಪ್ಪಿ ಫೋನ್ಗಿನ ಏನಾದ್ರು ಬಿತ್ತು ಅಂದರೆ ಹೋಯ್ತು ಅಂತಾನೆ. ಓಲ್ಡ್ ಬಲಾದಿಯಾ ಸ್ಟ್ರೀಟ್. ಬಲಾದಿಯಾ ಸ್ಟ್ರೀಟ್ ಅಂದರೆ ಅರಬಿಕಲ್ಲಿ ಮುನ್ಸಿಪಾಲ್ಟಿ ಅಂತ. ಓಲ್ಡ್ ಬಲಾದಿಯಾ ಸ್ಟ್ರೀಟ್ ಅಂದರೆ ಹಳೆ ಮುನ್ಸಿಪಾಲ್ಟಿ ಸ್ಟ್ರೀಟು. ಇಲ್ಲಿಗೆ ಬಂದರೆ ಹೊಸ ದುಬೈಗೂ, ಸಪೋಸ್ ಇವಾಗ ಬುರ್ಜ್ ಖಲೀಫಾ ಇದೆಲ್ಲ ಏರಿಯಾದಕ್ಕೂ ಕನ್ನಡದವ್ರು ಅನ್ಸುತ್ತೆ. ಸರ್ ನೀವು ಬೆಂಗಳೂರಲ್ಲ? ನಾವು ಫ್ರಮ್ ಬ್ಯಾಂಗ್ಳೂರ್. ಸಾರಿ, ಅವ್ರು ಸ್ವಲ್ಪ ಶೈ ಪರ್ಸನ್ ಇದ್ರು ಗೊತ್ತಾ. ನಾನು ಕನ್ನಡದವ್ರು ಅಂತ ಅಂದ್ಬಿಟ್ಟು ಏನು ತೊಗೊಳ್ಳಲ್ಲ ಅಂತ ಅಂದ್ಬಿಟ್ಟು ಇದನ್ನು ಟರ್ಬನ್ ತೊಗೊಂಡೆ. ಸೊ ಅವರೇ ಟೈ ಮಾಡಿದ. ನಾನು ಹೇಳಿದೆ ಇಲ್ಲ ಬ್ರೋ ವಿಡಿಯೋಗೆ ಬನ್ನಿ ಅಂತ. ಇಲ್ಲ ನನಗೆ ಸ್ವಲ್ಪ ಶೈ ಆಗುತ್ತೆ ನನಗೆ ಅಂತ ಹೇಳಿಬಿಟ್ಟು ಅವ್ರ ವಿಡಿಯೋ ಕೂಡ ಬರಲಿಲ್ಲ. ಪರವಾಗಿಲ್ಲ ಗುರು, ಚೆನ್ನಾಗಿ ಕಾಣಿಸ್ತಿದೆ. ಮೇಸ್ತ್ರಿ ಥರ ಕಾಣಿಸ್ತಿಲ್ಲ ಅಲ್ಲ. ಟೆಕ್ಸ್ಟೈಲ್ಗೆ ಅಂತಲೇ ಸಪ್ರೇಟಾಗಿ ಟೆಕ್ಸ್ಟೈಲ್ ಸೂಕ್ ಇದೆ, ಲೈಟ್ಸ್ಗೆ ಅಂತಲೇ ಸಪ್ರೇಟಾಗಿ ಲೈಟ್ ಸೂಕ್ ಇದೆ, ನೈಫಿಗೆ ಅಂತಲೇ ಸಪ್ರೇಟಾಗಿ ನೈಫ್ ಸೂಕ್ ಅಂತ ಇದೆ, ಪರ್ಫ್ಯೂಮ್ಗೆ ಸಪ್ರೇಟಾಗಿ ಪರ್ಫ್ಯೂಮ್ ಸೂಕ್ ಅಂತ ಇದೆ. ತುಂಬ ಥರ ಇದೆ. ಫೈನಲಿ ವಿ ಆರ್ ಇನ್ ಫ್ರಂಟ್ ಆಫ್ ದುಬೈ ಸಿಟಿ ಆಫ್ ಗೋಲ್ಡ್ ಸೂಕ್. ಗೇಟ್ ನಂಬರ್ 1 ಕಾಣಿಸ್ತಿರ್ಲಿಲ್ಲ. ಕಾಣಿಸ್ತಿದ್ಯಾ? ಕಾಣಿಸ್ತಿಲ್ಲ. ತುಂಬ ಚೆನ್ನಾಗಿದ್ದಾರೆ. ಇದು ಆ ರಿಂಗ್ ಬಗ್ಗೆ ಚಿಕ್ಕದಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. 1 ನಿಮಿಷ. ಜಾಗ ಬಿಟ್ರಪ್ಪ ಹೋಗ್ಲಿ. ವರ್ಲ್ಡ್ ರೆಕಾರ್ಡ್ ಮಾಡಿರುವಂತಹ ಈ ರಿಂಗ್ ಹೆಸರು ನಜ್ಮತ್ ತೈಬಾ ಅಂತ ಬಿಟ್ಟು 5.16 ಡೈಮಂಡು ಮತ್ತೆ 63 kg ಕಂಪ್ಲೀಟ್ ಆಗಿ ಗೋಲ್ಡ್ ರಿಂಗ್ ಇದೆ. ಬಂದವರೆಲ್ಲ ಫೋಟೋ ತೆಗೆದುಕೊಂಡು ಹೋಗ್ತಿದ್ದಾರೆ. ನೀವು ನೋಡ್ತಿದ್ದೀರಾ, ರೈಟ್ ಅಲ್ಲಿ ವರ್ಲ್ಡ್ ರೆಕಾರ್ಡ್ ಗೋಲ್ಡ್ ರಿಂಗು ಮತ್ತೆ ಲೆಫ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಚಿನ್ನದಿಂದ ಮಾಡಿರುವಂತದ್ದು. ಇದಕ್ಕೆ ಹೇಳೋದು ದುಬೈನ ದ ಸಿಟಿ ಆಫ್ ಗೋಲ್ಡ್ ಅಂತ. ಬಂದವರೆಲ್ಲ ಫೋಟೋ ತಗೊಂಡು ಹೋಗ್ತಿದ್ದಾರೆ ಗುರು. 63 kg ಗೋಲ್ಡು ಅಂತ ಅಂದರೆ ಹಿಸ್ಟರಿನಲ್ಲಿ ಕೇಳಿದ್ದೆ ಸರಿನಾ. ಈ ಥರ ವಜ್ರ, ವೈಡೂರ್ಯ, ಚಿನ್ನ, ಬೆಳ್ಳಿ ಅದು ಇದು ಎಲ್ಲನೂ ಶ್ರೀಕೃಷ್ಣ ದೇವರನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ಥರ ಮಾಡ್ತಿದ್ರು ಅಂತ. ಫಸ್ಟ್ ಟೈಮು ಇಷ್ಟು ಚಿನ್ನ ಎಲ್ಲನೂ ಒಂದೇ ಸಲ ನೋಡ್ಬಿಟ್ಟು ತಲೆ ಗಿರ್ರ್ ಅಂತಿದೆ ಹಂಗೇನೆ. ಚಿನ್ನದಲ್ಲಿ ಏನಿಲ್ಲ ಗುರು, ಇಲ್ಲಿ ಎಲ್ಲ ಯಾವ ಕಡೆ ನೋಡಿದ್ರು ಚಿನ್ನನೇ. ಚಿನ್ನದ ಬೆಲ್ಟು, ನಾನು ಅನ್ಕೊಂಡಿದ್ದೆ ಚಿನ್ನದಂತ ಅಂದರೆ ಸರ್ಟೈನ್ ಮಾತ್ರ ಜ್ಯುವೆಲ್ರಿ ಇರುತ್ತೆ ಅಂತ. ಇಲ್ಲಿಗೆ ಬಂದ್ಮೇಲೆ ರಿಯಲೈಸ್ ಆಗ್ತಿದೆ ಚಿನ್ನದಲ್ಲಿ ಏನೇನು ಬೇಕಾದರೂ ಮಾಡಿಸ್ಕೊತಾರೆ ಅಂತ. ಆ ಶಾಪಲ್ಲಿ ಹೋಗಿ ನಿಮಗೆ ಚಿನ್ನದ ನಿಪ್ಪಲ್ಲು
ಮತ್ತು ಚಿನ್ನದು ಎಲ್ಲ ಚಿನ್ನದ ಗುರು ನಾನು ಏನಂತ ಹೇಳಿ ಎತ್ತ ನೋಡಿದ್ರು ಬರೀ ಚಿನ್ನನೇ ಕಾಣಿಸ್ತಿದೆ. ಏನಾದರೂ ದುಬೈಗೆ ಬಂದು ಗೋಲ್ಡ್ ಪರ್ಚೇಸ್ ಮಾಡ್ತೀನಿ ಅನ್ನೋದಾದರೆ ಇಲ್ಲಿ ಪರ್ಚೇಸ್ ಮಾಡೋಂಥ ಗೋಲ್ಡಿಗೆ ಯಾವುದೇ ರೀತಿ ಟ್ಯಾಕ್ಸಸ್ ಕಟ್ಟೋಂಗಿಲ್ಲ. ಯಾಕಂದರೆ ಇಂಡಿಯಾಗೆ ತೊಗೊಂಡು ಹೋಗಬೇಕಾದ್ರೆ ಸೊ ನೀವು ವ್ಯಾಟ್ ಕ್ಲೈಮ್ನ ಮಾಡ್ಕೊಬೋದು. ಸೊ ಟ್ಯಾಕ್ಸ್ ಏನು ಕಟ್ಟಿರ್ತೀರೋ ಅದು ನಿಮಗೆಲ್ಲ ವ್ಯಾಟ್ ರಿಫಂಡ್ ಆಗುತ್ತೆ. ಗೋಲ್ಡ್ ಒಂದೇ ಅಂತಲ್ಲ, ಸೊ ಇಲ್ಲಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು ಮತ್ತು ಇದೇ ಥರ ಬೇರೆ ಬೇರೆ ನೀವೇನು ತೊಗೊಂಡ್ರು ಏರ್ಪೋರ್ಟಲ್ಲಿ ಹೋಗಬೇಕಾದ್ರೆ ವ್ಯಾಟ್ ಕ್ಲೈಮ್ನ ಮಾಡ್ಕೋಬೋದು. ಮತ್ತು ನೀವು ಇಂಡಿಯಾ ಪ್ರೈಸಿಗೆ ಮತ್ತು ಇಲ್ಲಿ ಪ್ರೈಸಿಗೆ ಕಂಪೇರ್ ಮಾಡಿದ್ರೆ 10 ಗ್ರಾಮ್ ತೊಗೊಂಡ್ರೆ ನೀವು ಮ್ಯಾಕ್ಸ್ ಟು ಮ್ಯಾಕ್ಸ್ 10,000 ಅಂತ ಉಳಿಸ್ಬೋದು. ಯಾಕಂದರೆ ಕರೆಂಟ್ ರೇಟು 22 ಕ್ಯಾರೆಟ್ ಗೋಲ್ಡ್ ಬಂದುಬಿಟ್ಟು 262.85 ಏನೋ ರನ್ನಿಂಗ್ ಇದೆ. ಈಸಿಯಾಗಿ ಹೇಳಬೇಕಂದ್ರೆ 10 ಗ್ರಾಮ್ ತೊಗೊಂಡ್ರೆ ನಿಮಗೆ 10,000ರಿಂದ 11,000ವರೆಗೂ ಸೇವ್ ಆಗುತ್ತೆ ಗೋಲ್ಡ್ ರೇಟಲ್ಲಿ. ಇಫ್ ಇನ್ ಕೇಸ್ ನೀವು ಸರ್ಟೇನ್ ಶಾಪ್ನ ಚೂಸ್ ಮಾಡಿ ಮೇಕಿಂಗ್ ಚಾರ್ಜಸ್ನ ಬಿಡಿಸ್ಕೋತೀರ ಅನ್ನೋದಾದರೆ ಸೊ 0% ಮೇಕಿಂಗ್ ಚಾರ್ಜಸ್ ಇರೋ ಕಡೆ ಎಲ್ಲ ಇನ್ನೂ ಕಮ್ಮಿ ಆಗುತ್ತೆ. ಆಲ್ಮೋಸ್ಟ್ ನೀವು ಒಂದು 10 ಗ್ರಾಮು ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ಒಂದು 10-15,000 ಈಸಿಯಾಗಿ ಉಳಿಸ್ಬೋದು. ಹಾಗಿದ್ರೆ ಈ ಕ್ವಶನ್ ಅಂತೂ ನಿಮ್ಮ ತಲೆಗೆ ಬಂದೇ ಇರುತ್ತೆ, ಅಂದರೆ ಎಷ್ಟು ಬೇಕಾದ್ರೂ ಗೋಲ್ಡ್ ತೊಗೊಂಡು ಹೋಗ್ಬೋದಾ ಇಂಡಿಯಾಗೆ ಹೋಗ್ಬೇಕಾದ್ರೆ ಅಂತ. ಆ್ಯಕ್ಚುಲಿ ಅದಕ್ಕೂ ರಿಸ್ಟ್ರಿಕ್ಷನ್ ಇದೆ. ನೀವೇನಾದರೂ ಮೇಲ್ ಪ್ಯಾಸೆಂಜ್ ಆಗಿದ್ದರೆ 40,000 to 50,000ವರೆಗೂ ಗೋಲ್ಡ್ ತೊಗೊಂಡು ಹೋಗ್ಬೋದು. ಅಂದರೆ 20 ಗ್ರಾಮ್ 25 ಗ್ರಾಮ್ವರೆಗೂ ನೀವು ತೊಗೊಂಡು ಹೋಗ್ಬೋದು. ಅದೇ ಥರ ಫೀಮೇಲ್ ಪ್ಯಾಸೆಂಜರ್ ಆಗಿದ್ದರೆ 50 ಗ್ರಾಮ್ವರೆಗೂ ತೊಗೊಂಡು ಹೋಗ್ಬೋದು. ಇಂಡಿಯನ್ ರುಪೀಸಲ್ಲಿ 1 ಲಕ್ಷವರೆಗೂ ಗೋಲ್ಡ್ ತೊಗೊಂಡು ಹೋಗ್ಬೋದು. ಅವಾಗಲಿಂದ ಗೋಲ್ಡ್ ಅಷ್ಟಕ್ಕೆ ಸಿಗುತ್ತೆ, ಇಷ್ಟಕ್ಕೆ ಸಿಗುತ್ತೆ, ಅಷ್ಟು ಸೇವ್ ಮಾಡ್ಬೋದು, ಇಷ್ಟು ಸೇವ್ ಮಾಡ್ಬೋದು ಅಂತ ಹೇಳ್ತಾನೆ ಇದ್ದೀನಿ. ಆದರೆ ತೊಗೊಳ್ಳೋ ಗೋಲ್ಡ್ ಎಲ್ಲ ಒರಿಜಿನಲ್ ಇರುತ್ತಾ ಅಥವಾ ಬರೀ ಏನೋ 916 ಅಥವಾ ಏನೋ ಅದ್ರ ಮೇಲೆ ಬರ್ತಿದ್ರೆ ಅದನ್ನು ನಂಬೋಕ್ಕಾಗ್ಬಿಡುತ್ತಾ ಅಂತ ನಿಮಗೇನಾದರೂ ಡೌಟ್ ಏನಾದರೂ ಇದ್ದರೆ ಇಲ್ಲೇ ಜ್ಯುವೆಲ್ರಿ ಟೆಸ್ಟಿಂಗ್ ಲ್ಯಾಬ್ ಕೂಡ ಇರುತ್ತೆ. ನೀವು ಜಸ್ಟ್ ನೋಡ್ತಿದ್ದೀರಾ, ಈ ರೋಡಲ್ಲಿ ಸ್ಟ್ರೈಟ್ ಹಿಂಗೆ ಹೋದರೆ ಸ್ಟ್ರೈಟಲ್ಲಿ ಜ್ಯುವೆಲ್ರಿ ಟೆಸ್ಟಿಂಗ್ ಲ್ಯಾಬ್ ಅಂತ ಸಿಗುತ್ತೆ. ನೀವಿಲ್ಲಿ ಏನು ಗೋಲ್ಡ್ ಪರ್ಚೇಸ್ ಮಾಡ್ತೀರಾ ಅದೇ ಗೋಲ್ಡ್ನ ತೊಗೊಂಡೋಗ್ಬಿಟ್ಟು ಸರ್ಟೈನ್ ಚಾರ್ಜಸ್ಸು ಒಂದು 10-15 ದಿರಮ್ ಇರುತ್ತೆ. ಸೊ ಅದನ್ನು ತೊಗೊಂಡೋಗು ಆ ಶಾಪಿಗೆ ಕೊಟ್ಟರೆ ಅವರು ನಿಮಗೆ ಗೋಲ್ಡ್ನ ಪ್ಯೂರಿಟಿ ಕೂಡ ಆನ್ ಸ್ಪಾಟಲ್ಲಿ ಚೆಕ್ ಮಾಡಿ ಕೊಡ್ತಾರೆ. ಆ್ಯಂಡ್ ಆಫ್ ಕೋರ್ಸ್ ನೀವು ದುಬೈನಲ್ಲಿ ಗೋಲ್ಡ್ ತಗೋತಿದ್ದೀರಾ ಅಂತ ಅಂದರೆ ಚಿನ್ನದಲ್ಲಿ ಸ್ಕ್ಯಾಮ್ ಮಾಡೋ ಮಾತೇ ಇಲ್ಲ. ಅಪ್ಲೋಡ್ ಮಾಡಿರೋ ವಿಡಿಯೋಗೆ ಸಬ್ಸ್ಕ್ರೈಬ್ ಬರಲಿಲ್ಲ ಅಂದರೆ ಏನು ಗುರು, ನನ್ನ ಕೈಲೇ ನಂಬಕ್ಕಾಗ್ತಿಲ್ಲ. ಮಿನಿಮಮ್ 2ರಿಂದ 3 ಜನ ಅದು ಕನ್ನಡದವರು ನೋಡಿಬಿಟ್ಟು ಹೇಳಿದರು, ಬ್ರೋ ನೀವು ಯೂಟ್ಯೂಬ್ ಮಾಡ್ತೀರಾ ಅಂತಲ್ಲ, ಸಾಕಪ್ಪ ಇಷ್ಟು ಸಾಕು, ನಂಗೆ ಯಾವ ಸಬ್ಸ್ಕ್ರೈಬರ್ಸು ಬೇಡ, ವ್ಯೂಸು ಬೇಡ, ಹಾಗಂತ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸರಿನಾ. ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋ. ಇನ್ ಕೇಸ್ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ, ಇಫ್ ಇನ್ ಕೇಸ್ ಅಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ, ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್. حوافرها امشوا من الليل الثاني ميل الصحر شوي